ಚಡಚನಪಟ್ಟಣ ಪಂಚಾಯಿತಿಯಿಂದ ಹರ್ ಘರ್ ತಿರಂಗ ಅಭಿಯಾನ. ವಿಜಯಪುರ ಜಿಲ್ಲೆಯ ಚಡಚನಪಟ್ಟಣ ಪಂಚಾಯಿತಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಚಡಚನಪಟ್ಟಣದ ನಾಗರಿಕರಲ್ಲಿ ದೇಶಭಕ್ತಿ ಹಾಗೂ ಸ್ವಚ್ಛತೆಯ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣದ ನಾಗರಿಕರಿಗೆ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವ ಕುರಿತು ತಿಳಿ ಹೇಳಲಾಯಿತು. ಮನೆಯಿಂದಲೇ ಹಸಿ ಕಸ ಹಾಗೂ ಒಣ ಕಸವನ್ನು ಬೇರ್ಪಡಿಸಿ ಪಟ್ಟಣ ಪಂಚಾಯಿತಿಯ ಕಸ ಸಂಗ್ರಹ ವಾಹನಕ್ಕೆ ಪ್ರತ್ಯೇಕವಾಗಿ ನೀಡುವಂತೆ ನಾಗರಿಕರಿಗೆ ಮನವಿ ಮಾಡಲಾಯಿತು. ಸ್ವಚ್ಛವಾದ ಮನೆ, ಸ್ವಚ್ಛವಾದ ರಸ್ತೆ, ಸ್ವಚ್ಛವಾದ ಚಡಚಣ, ಇದೇ ನಮ್ಮೆಲ್ಲರ ಜವಾಬ್ದಾರಿ ಎಂಬ ಸಂದೇಶವನ್ನು ನೀಡಲಾಯಿತು. ಹರ ಘರ್ ತಿರಂಗ, ಸ್ವಚ್ಛೈ ಭಾರತ, ಸ್ವಚ್ಛ ಚಡಚಣ. ದೇಶಭಕ್ತಿಯ ಜೊತೆಗೆ ಸ್ವಚ್ಛತೆಯ ಸಂಕಲ್ಪ ಮಾಡೋಣ. ಚಡಚನಪಟ್ಟಣವನ್ನು ಸ್ವಚ್ಛ ಹಾಗೂ ಸುಂದರವಾಗಿಸುವಲ್ಲಿ ಪ್ರತಿಯೊಬ್ಬ ನಾಗರಿಕರೂ ಕೈಜೋಡಿಸೋಣ. ಪಂಚಾಯತಿಯಿಂದ ಇವತ್ತಿನ ದಿನ ಸರ್ಕಾರದ ನಿರ್ದೇಶನದಂತೆ ಹರ್ ಘರ್ ತಿರಂಗ ಎಂಬ ಅಭಿಯಾನವನ್ನು ಇವತ್ತಿನ ದಿನ ನಾವು ಆಯೋಜಿಸಿಕೊಂಡು ಪ್ರತಿ ಮನೆಗೂ ಕೂಡ ಹರ್ ಘರ್ ತಿರಂಗವನ್ನು ಈ ಒಂದು ಸಂದೇಶವನ್ನು ಸಾರ್ತಾ ಇದ್ದೀವಿ. ಎಲ್ಲರೂ ಕೂಡ ನಮ್ಮ ಪಟ್ಟಣ ಪಂಚಾಯತಿಯೊಂದಿಗೆ ಹಸಿ ಕಸ, ಒಣ ಕಸ ಮತ್ತು ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿಯುಳ್ಳ ತ್ಯಾಜ್ಯವನ್ನು ಬೇರೆ ಬೇರೆ ಮಾಡಿಕೊಟ್ಟಲ್ಲಿ ನಮಗೆ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ಭಾಳ ಸಹಾಯ ಆಗ್ತದೆ. ಅದರಂತೆ ಎಲ್ಲ ಸಾರ್ವಜನಿಕರು ನಮ್ಗೆ ಪಟ್ಟಣ ಪಂಚಾಯತಿಯೊಂದಿಗೆ ಸಹಕರಿಸಿ ಕಸ ಅಲ್ಲಿ ಇಲ್ಲಿ ಎಸೆಯಲಾರದೆ ನಮ್ಮ ಮಾಡಿಕೊಟ್ಟಲ್ಲಿ ನಮ್ಗೆ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ಭಾಳ ಸಹಾಯ ಆಗ್ತದೆ. ಅದರಂತೆ ಎಲ್ಲ ಸಾರ್ವಜನಿಕರು ನಮ್ಗೆ ಪಟ್ಟಣ ಪಂಚಾಯತಿಯೊಂದಿಗೆ ಸಹಕರಿಸಿ ಕಸ ಅಲ್ಲಿ ಇಲ್ಲಿ ಎಸೆಯಲಾರದೆ ನಮ್ಮ ಪಟ್ಟಣ ಪಂಚಾಯತಿ ಗಾಡಿಗಳಿಗೆ ನೀಡಿದಲ್ಲಿ ಪರಿಸರಕ್ಕೂ ಒಳ್ಳೆಯದು ಹಾಗೂ ಸುತ್ತಮುತ್ತಲಿನ ಇರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಸ್ವಚ್ಛತೆ ಕಾಪಾಡ್ಕೊಳ್ಳೋಕೆ ಎಲ್ಲರಿಗೆ ಒಳ್ಳೆಯದಾಗ್ತದೆ. ಅದರಂತೆ ಈ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ನಿರ್ವಹಿಸಿ ಕೊಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ ಅಂತ ಚಡಚನಪಟ್ಟಣ ಪಂಚಾಯತಿ.